ಒಂದು ಸೈಕ್ಲೋನ್ ಬರುತ್ತೆ. ಆ ಸೈಕ್ಲೋನ್ ಇಂದ ಇಡೀ ಸಿಟಿ ಎಲ್ಲ ನಾಶವಾಗೋಗ್ಬಿಡುತ್ತೆ. ಕಾರಲ್ಲಿ ಆಟೋದಲ್ಲಿ ಹೋಗ್ಬಿಡ್ಬೋದು, ಬೈಕಲ್ಲಿ ಹೋಗೋದು ತುಂಬಾನೇ ಕಷ್ಟ. ನನಗೆ ಡಿಫಿಕಲ್ಟ್ ಅನ್ಸಿರೋದಂದ್ರೆ ಇದೊಂದು ಟ್ರಾವೆಲ್. ಕೆಲವರು ಇದನ್ನ ಗೋಸ್ಟ್ ಸಿಟಿ ಅಂತ ಕರೀತಾರೆ, ದೆವ್ವದ ಊರು. ಇಲ್ಲಿಂದ 20 ಕಿಲೋಮೀಟರ್ ಆಚೆಗೆ ಹೋದ್ರೆ ಶ್ರೀಲಂಕಾದ ಮನ್ನಾರ್ ಐಲ್ಯಾಂಡ್ ನ ನಾವು ಟಚ್ ಮಾಡಬಹುದು. ರೋಡ್ ಸೈಡ್ ಬರೀ ಮರಳುಗಳೇ, ತುಂಬಾ ಅಂದ್ರೆ ತುಂಬಾ ಕಷ್ಟ ಟ್ರಾವೆಲ್ ಮಾಡೋದು. ರಾಮೇಶ್ವರದ ಅತ್ಯಂತ ದೊಡ್ಡ ಫಿಶಿಂಗ್ ಹಾರ್ಬರ್, ಫಿಶಿಂಗ್ ಬೋಟ್ಸ್ ಗಳು ನೋಡ್ಬೋದು ಇಲ್ಲಿ. ಈ ಮಷಿನ್ಗಳು ನೋಡ್ಬಿಟ್ಟು ತುಕ್ಕಿಡ್ದುಂಟು ಅಂತ ಅನ್ಕೋಬೇಡಿ, ಇವೆಲ್ಲ ಚೆನ್ನಾಗಿರೋದೆ. ಎಜುಕೇಶನ್ ಇಸ್ ಪ್ರೈಮರಿ ಥಿಂಗ್ಸ್ ಪ್ರತಿಯೊಬ್ಬರಿಗೂ ಅಷ್ಟೇ ಜೀವನ ಮಾಡಕ್ಕೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಶ್ರೀರಾಮ ಸೇತು ಧನುಷ್ಕೋಡಿ. ನನ್ನಿಂದ ಪ್ಲೇಸ್ ಏನ್ ಕಾಣ್ತಾ ಇದೆ, ಇಲ್ಲಿಂದ 20 ಕಿಲೋಮೀಟರ್ ಆಚೆಗೆ ಹೋದ್ರೆ ಶ್ರೀಲಂಕಾದ ಮನ್ನಾರ್ ಐಲ್ಯಾಂಡ್ ನ ಟಚ್ ಮಾಡಬಹುದು. ಮನ್ನಾರ್ ಐಲ್ಯಾಂಡ್ ಅಂತ ಹೇಳೋದು ಶ್ರೀಲಂಕಾದ ಒಂದು ಮೇನ್ ಐಲ್ಯಾಂಡ್. ಅದು ಅಲ್ಲಿಗೆ ಎಂಟ್ರೆನ್ಸ್. ಅಲ್ಲಿಗೆ ಹೋದ್ರೆ ನಾವು ಶ್ರೀಲಂಕಾನ ಮೀಟ್ ಮಾಡ್ಬೋದು. ಆದ್ರೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಯಾವುದೇ ರೀತಿಯ ಬ್ರಿಡ್ಜ್ ವ್ಯವಸ್ಥೆ ಏನೂ ಇಲ್ಲ. ನಾವು ಬೋಟಲ್ಲಿ ಹೋಗ್ಬೋದು, ಆದ್ರೆ ಬೋಟ್ ಹೋಗ್ಬೇಕಂದ್ರೆ ಈ ಜಾಗದಲ್ಲಿ ಹೋಗಲ್ಲ. ಅದಕ್ಕೆ ಪಕ್ಕದ ಇನ್ನೊಂದು ಪಾಲ್ಕ್ ಜಲಸಂಧಿ ಅಂತ ಬರುತ್ತೆ. ಆ ಜಲಸಂಧಿ ಮೂಲಕ ನಾವು ಜಫಾನಾ ಡಿಸ್ಟ್ರಿಕ್ಟ್ ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೋದು. ಆದ್ರೆ ಅಷ್ಟೊಂದು ಈಸಿ ಅಲ್ಲ ಅಲ್ಲಿಗೆ ಹೋಗುವಂತ ವಿಷಯ ಅಷ್ಟೇನೆ. ಮೊದಲೇ ಈಗ ನಾವು ಫ್ಲೈಟ್ ಅಲ್ಲಿ ಹೆಂಗ್ ಹೋಗ್ತೀವಿ ಅದೇ ತರ ಇಲ್ಲೂ ಅಷ್ಟೇನೆ, ಬೋಟಲ್ಲಿ ಹೋಗ್ಬೇಕು. ನಮ್ಮ ಹತ್ರ ಪಾಸ್ಪೋರ್ಟ್ ಇದ್ರೆ ಆನ್ ಅರೈವಲ್ ವೀಸಾ ತರ ಅಲ್ಲಿಗೆ ರೀಚ್ ಆಗ್ಬೋದು. 1964 ತನಕ ಇಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಎಲ್ಲರೂ ಸಾಮಾನ್ಯರಂತೆ ಜೀವನ ಮಾಡ್ತಾ ಇರ್ತಾರೆ. 1964ರಲ್ಲಿ ಧನುಷ್ಕೋಡಿಗೆ ಒಂದು ಸೈಕ್ಲೋನ್ ಬರುತ್ತೆ. ಆ ಸೈಕ್ಲೋನ್ ಇಂದ ಇಡೀ ಸಿಟಿ ಎಲ್ಲ ನಾಶವಾಗೋಗ್ಬಿಡುತ್ತೆ. ಅದ್ರ ಜೊತೆಗೆ ಇಲ್ಲಿದ್ದಂತ ಕೆಲವೊಂದು ಪೋರ್ಚುಗೀಸ್ ಚರ್ಚ್, 300 ವರ್ಷದ ಹಳೆಯ ಚರ್ಚ್, ಸೆಂಟ್ ಅಂಟೋನಿ ಚರ್ಚ್ ಅಂತ ಹೇಳ್ಬೋದು, ಅದು ಕೂಡ ನಾಶ ಆಗುತ್ತೆ. ಕೆಲವು ವರ್ಷಗಳ ನಂತರ ಈ ಒಂದು ಧನುಷ್ಕೋಡಿಯ ರಾಮಸೇತು ಪಕ್ಕ ಏನಿದೆ ಕನೆಕ್ಷನ್ ಆಗುತ್ತೆ. ರಾಜೀವ್ ಗಾಂಧಿ ಬ್ರಿಡ್ಜ್ ಆದ್ಮೇಲೆ ಕನೆಕ್ಷನ್ ಆಗುವಂತ ಈ ಒಂದು ರಾಮಸೇತು, ಅದನ್ನ ಕೆಲವು ವರ್ಷಗಳ ನಂತರ ಅಂದ್ರೆ 1964ರ ಸೈಕ್ಲೋನ್ ನಂತರ ಈ ಸಿಟಿನ ಅಬಾಂಡೆಡ್ ಸಿಟಿ ಅಂತ ಕರೀತಾರೆ. ಕೆಲವರು ಇದನ್ನ ಗೋಸ್ಟ್ ಸಿಟಿ ಅಂತ ಕರೀತಾರೆ. ಇಲ್ಲಿಯ ಲೋಕಲ್ ಜನಗಳು ಇದನ್ನ ಅರಿಚಲ್ ಮುನೈ ಅಂತ ಕರೀತಾರೆ. ಏನಕ್ಕೆ ಅರಿಚಲ್ ಮುನೈ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿಗೆ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ, ಇಂಡಿಯನ್ ಸಿ, ಅದಾದ್ಮೇಲೆ ಮನ್ನಾರ್ ಸಿ ಅಂತ ಹೇಳುವ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯ ಆ ಒಂದು ರೇಖೆ ಬರುತ್ತೆ. ಭಾರತ ಮತ್ತೆ ಶ್ರೀಲಂಕಾದ ಬೀಚ್ ಏನಿದೆ, ಇಂಡಿಯನ್ ಓಷನ್ ಮತ್ತೆ ಶ್ರೀಲಂಕನ್ ಓಷನ್ ಏನ್ ಕನೆಕ್ಟ್ ಆಗುತ್ತಲ್ವಾ, ಆ ಕನೆಕ್ಟ್ ಆಗಕ್ಕೆ ಒಂದು ಲೈನ್ ಕೊಟ್ಟಿದ್ದಾರೆ. ಅದನ್ನ ಪಾಲ್ಕ್ ಸ್ಟ್ರೈಟ್ ಅಂತ ಕರೀತಾರೆ, ಪಾಲ್ಕ್ ಜಲಸಂಧಿ ಅಂತ ಕರೀತಾರೆ. ಆ ಪಾಲ್ಕ್ ಜಲಸಂಧಿಗೆ ಈ ಮುನ್ನಾರ್ ಲೈನ್ ಕನೆಕ್ಷನ್ ಆಗುತ್ತೆ. ಆ ಮುನ್ನಾರ್ ಲೈನ್ ಹತ್ರ ಅಂತ ಹೇಳಿದ್ರೆ ಜಫಾನಾ ಡಿಸ್ಟಿಕ್ ಅಂತ ಹೇಳೋದು ಶ್ರೀಲಂಕಾದ್ದು, ಅದಕ್ಕೆ ಹತ್ರ ಆಗಿದೆ. ಇಲ್ಲಿದು ಧನುಷ್ಕೋಡಿಗೆ ಹತ್ರ ಆಗಿದೆ. ಹಾಗಾಗಿ ಈ ಒಂದು ಸಿಟಿನ ಅದಾದ ನಂತರ ಕೆಲವು ವರ್ಷಗಳ ನಂತರ ಇದನ್ನ ಅಬಾಂಡೆಂಟ್ ಮಾಡ್ತಾರೆ. ಸೊ ಇಲ್ಲಿದ್ದಂತ ಪ್ರತಿಯೊಂದು ಜನಗಳು ಕೂಡ ಬೇರೆ ಕಡೆ ಪಲಾಯನ ಮಾಡ್ಬೇಕಾಗುತ್ತೆ. ಬಟ್ ಇನಿಷಿಯಲ್ ಇಲ್ಲಿ ಜನಗಳು ವಾಸ ಮಾಡ್ತಾ ಇರ್ತಾರೆ. ಆ ಒಂದು ಫ್ಲಡ್ ಅಂದ್ರೆ ಆ ಒಂದು ಸೈಕ್ಲೋನ್ ಅಲ್ಲಿ 1800 ಜನ ಸತ್ತೋಗ್ತಾರೆ, ಇನ್ಕ್ಲೂಡಿಂಗ್ ಆ ಒಂದು 1800 ಜನ ಏನ್ ಸತ್ತೋಗ್ತಾರೆ, ಇನ್ಕ್ಲೂಡಿಂಗ್ ಆ ಟೈಮ್ ಅಲ್ಲಿ ಒಂದು ಟ್ರೈನ್ ಪಾಸ್ ಆಗ್ತಾ ಇರುತ್ತೆ. ಈ ಸೈಕ್ಲೋನ್ ಬರ್ಬೇಕಾದ್ರೆ ಆ ಟ್ರೈನ್ ಇದ್ದಂತ ಪ್ರತಿಯೊಬ್ಬರು ಕೂಡ ಎಕ್ಸ್ಪೈರ್ ಆಗ್ತಾರೆ ಈ ಒಂದು ಸೈಕ್ಲೋನ್ ಅಲ್ಲಿ. ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಅಪಹರಣ ಮಾಡ್ಕೊಂಡು ಹೋದ್ಮೇಲೆ ಸೀತೆನ ಹುಡುಕುವ ಪ್ರಯತ್ನದಲ್ಲಿ ರಾಮ ಲಕ್ಷ್ಮಣ ತೊಣಗ್ತಾರೆ. ಅದಾದ ನಂತರದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಹನುಮಂತನ ಸಹಾಯ ಕೇಳಿದಂತ ಶ್ರೀರಾಮ ನೆಕ್ಸ್ಟ್ ಬರ್ತಾರೆ ರಾಮೇಶ್ವರಕ್ಕೆ. ರಾಮೇಶ್ವರದಲ್ಲಿ ಅವರು ಶಿವನ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ನೆಕ್ಸ್ಟ್ ಈ ಒಂದು ರಾಮಸೇತು, ನಾನು ಏನಿದ್ದೀನಿ ಈ ಪ್ಲೇಸು ರಾಮಸೇತು, ಇದನ್ನ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಅವ್ರು ತೊಡಕೊಳ್ತಾರೆ. ಅಲ್ಲಿಂದ ಸಕ್ಸಸ್ ಕೂಡ ಆಗ್ತಾರೆ. ಅದಾದ್ಮೇಲೆ ಸೀತೆನ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ತಾರೆ. ಸೊ ಅವರು ಶ್ರೀರಾಮ ಹನುಮಂತನ ಸಂಗಡಿಗರು ಸೇರಿ ಮಾಡಿದಂತ ಈ ಒಂದು ಶ್ರೀರಾಮ ಸೇತು ಮೊದಲು ಅಂದ್ರೆ 1964, ಅದಕ್ಕಿಂತ ಮುಂಚೆ ಈ ಸೇತುವೆ ನೀರಿನ ಲೆವೆಲ್ಗಿಂತ ಮೇಲೇನೆ ಇತ್ತು. ಅದಾದ್ಮೇಲೆ ಕೆಲವೊಂದು ಪದೇ ಅವಾಗ ಆಗ್ತಿದ್ದಂತಹ ಪ್ರಕೃತಿ ವಿಕೋಪ, ಸೈಕ್ಲೋನ್, ಇದರಿಂದಾಗಿ ಅದೇನಾಗಿದೆ ಅಂದ್ರೆ ಬ್ರಿಡ್ಜ್ ನೀರಿನ ಮಟ್ಟಕ್ಕಿಂತ ಕೆಳಗಡೆ ಹೋಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ಕೆಲವೊಂದು ಏರಿಯಾ ಬ್ಲೂ ಸಿ ನೋಡಿ, ಅವರಲ್ಲಿ ನಿಂತ್ಕೊಂಡಿದ್ದಾರೆ ಮಣ್ಣು ತರ. ಆ ತರ ಇರೋದ್ರಿಂದ ಇಲ್ಲಿ ಬೋಟ್ನ ಓಡಿಸೋದು ತುಂಬಾ ಕಷ್ಟ. ಇಲ್ಲಿ ಬೋಟ್ ಓಡಿಸೋಕ್ಕೂ ಆಗಲ್ಲ. ಈ ಒಂದು ಸರೌಂಡಿಂಗ್ ಫುಲ್ಲು, ಈ ಸುತ್ತಲೂ ಅಷ್ಟೇ ಬೋಟ್ ಓಡಿಸೋದು ತುಂಬಾ ಕಷ್ಟ. ಆ ಕಡೆ ಮುಂದ್ಗಡೆನೂ ಕಾಣ್ತಾ ಇದೆ ನೋಡಿ, ಫುಲ್ ಮಣ್ಣು ತರ ಈ ಮರಳಿದು. ನಮ್ಮ ದೇಶದಲ್ಲಿ ಸುಮಾರು ಬೀಚ್ಗಳಿದೆ. ಸುಮಾರು ಬೀಚ್ಗಳು ಕೂಡ ಕೆಲವೊಂದು ಬ್ಲೂ ಕಲರ್ ಬರುತ್ತೆ, ಕೆಲವೊಂದು ಗ್ರೀನ್ ಕಲರ್ ಬರುತ್ತೆ. ಅದೇ ತರ ಈ ಧನುಷ್ಕೋಡಿ ಬೀಚು ಅಷ್ಟೇ
ತಿಳಿ ಹಸಿರು ಬಣ್ಣದ ನೀರು. ನಾವು ಗೋಕರ್ಣಕ್ಕೆ ಹೋದ್ರೂ ಕೂಡ ನೋಡ್ಬೋದು ಈ ತಿಳಿ ಹಸಿರು ಬಣ್ಣದ ನೀರನ್ನ. ನಾನು ಸುಮಾರು ಬೀಚಸ್ಗಳಲ್ಲಿ ಹೋಗಿ ವ್ಲಾಗ್ ಎಲ್ಲ ಮಾಡಿದ್ದೀನಿ. ನನಗೆ ಡಿಫಿಕಲ್ಟ್ ಆಗಿರೋ ವಿಷಯ ಅಂತ ಹೇಳಿದ್ರೆ ಧನುಷ್ಕೋಡಿಯಲ್ಲಿ. ಯಾಕಂತೇಳಿದ್ರೆ ಇಲ್ಲಿ ಜಾಸ್ತಿ ಗಾಳಿ ಬರ್ತಾ ಇರುತ್ತೆ, ಅದ್ರ ಜೊತೆಗೆ ಮರಳುಗಳು ಮಗ ಹೊಡಿತಾ ಇರ್ತದೆ. ಕಾರಲ್ಲಿ ಆಟೋದಲ್ಲಿ ಹೋಗ್ಬಿಡ್ಬೋದು, ಬೈಕಲ್ಲಿ ಹೋಗೋದು ತುಂಬಾ ಕಷ್ಟ. ನನಗೆ ಡಿಫಿಕಲ್ಟ್ ಅನಿಸ್ತಿರೋದಂದ್ರೆ ಇದೊಂದು ಟ್ರಾವೆಲು ತುಂಬ ಕಷ್ಟ. ನಾವೇನು ಗೂಗಲಲ್ಲಿ ಕ್ರೋಮ್ ಮಾಡಿ ವಿಷಯನ ತಿಳ್ಕೊಂಡು ಇಲ್ಲಿಗೆ ಬರ್ತೀವಲ್ಲ, ಅಷ್ಟೊಂದು ಈಸಿ ಇಲ್ಲ, ತುಂಬ ಹೆವಿ ಟ್ರಾಫಿಕ್ ಇದೆ. ಸೊ ಯಾರಾದರೂ ಧನುಷ್ಕೋಡಿಗೆ ಟ್ರಾವೆಲ್ ಮಾಡ್ಬೇಕಂತಿದ್ರೆ, ಬೈಕಲ್ಲಿ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ಕೇರ್ಫುಲ್. ಬೈಕಲ್ಲಿ ಅಂತ ಹೇಳಿದ್ರೆ ನೀವು ರಾಮೇಶ್ವರ ಸಿಟಿಯಿಂದ ಧನುಷ್ಕೋಡಿಗೆ ಏನು ಎಂಟ್ರಿ ಆಗ್ತೀವಲ್ಲ, ಅಲ್ಲಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಫುಲ್ ಮರಳಿರೋದ್ರಿಂದ. ಸೊ ಸಖತ್ ಕಷ್ಟ ಆಯಿತು. ನನ್ನ ಮೈ ಕುತ್ತಿಗೆ ಎಲ್ಲ ಫುಲ್ ಮರಳಾಗ್ಬಿಟ್ಟಿದೆ, ಕೈ ಫುಲ್ ಮರಳು, ಮುಖ ಎಲ್ಲ ಉಪ್ಪು. ಇದ್ರ ನಿಯರ್ ಬೈ ಕಚ್ಚಾ ತೀವ್ ಅಂತ ಹೇಳುವಂಥ ಒಂದು ಇಸ್ಲ್ಯಾಂಡ್ ಇದೆ. ಶ್ರೀಲಂಕಾ ಗೌರ್ಮೆಂಟು ಇಂಡಿಯನ್ ಗೌರ್ಮೆಂಟ್ ಸೇರ್ಬಿಟ್ಟು ಒಂದು ಯೋಜನೆ ಕೈಗೊಳ್ತಾರೆ. ಏನು ಅಂತ ಹೇಳಿದ್ರೆ ರಾಮಸಮುದ್ರ ಶಿಪ್ಪಿಂಗ್ ಕೆನಲ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ವಿಷಯ ಆಗ್ತಾ ಉಂಟು ಅಂತ ಹೇಳಿದ್ರೆ, ಇಲ್ಲಿ ಶ್ರೀಲಂಕಾದ್ದು ಬಾರ್ಡರಲ್ಲಿರುವಂತಹ ಫಿಶರ್ಸ್ಗಳು ಫಿಶಿಂಗ್ ಮಾಡ್ತಾರೆ, ನಮ್ಮ ದೇಶದ ಬಾರ್ಡರಲ್ಲಿರುವಂತಹ ಫಿಶರ್ಸ್ಗಳು ಫಿಶಿಂಗ್ ಮಾಡ್ತಾರೆ. ಬಟ್ ಈ ಒಂದು ಕಚ್ಚಾ ತೀವ್ ಅಂತ ಹೇಳೋ ಇಸ್ಲ್ಯಾಂಡು ಯಾರು ಕೂಡ ಜೀವನ ಮಾಡೋಕ್ಕಂತೂ ಆಗಲ್ಲ. ಅಲ್ಲಿ ಜಸ್ಟು ಈ ಒಂದು ಫಿಶರ್ಸ್ಗಳು ನೆಟ್ನ ಡ್ರೈ ಮಾಡ್ಕೊಳ್ಳೋಕ್ಕೆ, ಇಲ್ಲಾಂದರೆ ಅವ್ರು ರೆಸ್ಟ್ ಮಾಡೋಕ್ಕೆ ಇರೋಂಥ ಜಾಗ, ಅಲ್ಲಿ ಜಾಸ್ತಿ ನೀರುಗಳೇ ಇರೋದ್ರಿಂದ. ಸೊ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಿಶಿಂಗ್ ಮಾಡಬೇಕಾದ್ರೆ ನಮ್ಮ ಇಂಡಿಯನ್ ಫಿಶರ್ಸ್ಗಳು ಸಮ್ ಟೈಮ್ ಬಾರ್ಡರ್ ದಾಟಿ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಮಳೆಗಾಲ ಅಂತ ಬಂದಾಗ ಮಳೆಗಾಲದಲ್ಲಿ ಗಾಳಿಗಳು ರಭಸ ಜಾಸ್ತಿ ಇರೋದ್ರಿಂದ ಅವರು ಬಾರ್ಡರ್ ದಾಟಿ ಹೋಗೋಂಥ ಪರಿಸ್ಥಿತಿ ಬರುತ್ತೆ. ಆ ಟೈಮಲ್ಲಿ ಅಲ್ಲಿರುವಂತಹ ನೇವಿ ಫೋರ್ಸಸ್ಗಳು ಏನಿರ್ತಾರಲ್ಲ, ಅಂದರೆ ಬಾರ್ಡ್ರಲ್ಲಿರುವಂಥ ಶ್ರೀಲಂಕಾ ನೇವಿ ಫೋರ್ಸಸ್ಗಳು, ಅವರುಗಳು ನಮ್ಮ ಇಂಡಿಯನ್ಸ್ ಅಂತ ಗೊತ್ತಿದ್ರು ಕೂಡ ಅವ್ರನ್ನ ತಗೊಂಡೋಗ್ಬಿಟ್ಟು ಸೆರೆ ಹಿಡಿತಾರೆ. ಸೆರೆ ಇಟ್ಬಿಟ್ಟು ಕೆಲವೊಂದು ಡಿಮ್ಯಾಂಡ್ಗಳು ಮಾಡ್ತಾರೆ. ಇದು ಒಂದು ಡಿಸ್ಪ್ಯೂಟು ಅವಾಗಿಂದ ನಡೀತಾ ಇತ್ತು, ಇವಾಗಲೂ ಕೂಡ ಕೆಲವೊಂದ್ಸಲ ನಡೀತಾನೆ ಇರುತ್ತೆ, ಕೆಲವೊಂದ್ಸಲ ಸುದ್ದಿಲಿ ಇದ್ದೇ ಇರುತ್ತೆ ಈ ಒಂದು ವಿಷಯಗಳು. ನಾವು ಈ ಕಡೆ ಸೈಡ್ ಏನು ನೋಡ್ತಾ ಇದೀವಿ, ಈ ಕಡೆ ಸೈಡ್ ಇರೋದು ನೋಡಿ ಅಲೆಗಳು ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂತ. ಬಟ್ ಅದೇ ಈ ಕಡೆ ಸೈಡ್ ಇರೋ ಬೀಚು, ಇದು ಅಲೆಗಳೇ ಬರಲ್ಲ. ಇದು ಅಲೆಗಳು ಬರೋದು ಜಸ್ಟ್ 3 ಅಡಿ ಹೈಟ್ ಅಷ್ಟೇ. ಆರಾಮಾಗಿ ಸ್ನಾನ ಮಾಡ್ಬೋದು ಈ ಕಡೆ ಸೈಡು. ಬಟ್ ಆದರೆ ಈ ಕಡೆ ಸೈಡ್ ಮಾತ್ರ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಒಳಗಡೆ ಅಲೋನು ಮಾಡಲ್ಲ, ಒಳಗಡೆ ಬಿಡಲ್ಲ. ಬೆಸ್ಟ್ ಫೋಟೋಸ್ ಹೊಡ್ಕೋಬೇಕಷ್ಟೇ. ಈ ಕಡೆ ಸೈಡ್ ಎಲ್ಲರೂ ಸ್ನಾನ ಮಾಡ್ಕೊಂಡು ಆರಾಮಾಗಿದ್ದಾರೆ. ಈ ಕಡೆ ಸೈಡ್ ಮಾತ್ರ ಅಲೆಗಳು ಮಾತ್ರ ದೊಡ್ಡ ಅಲೆಗಳು ನೋಡಿ, ನೀರುಗಳು ಹೆಂಗೆ ಹಾರಾಡ್ತಿದೆ ಅಂತ. ಇವರಂತೂ ಫುಲ್ ಖುಷಿಯಾಗಿದ್ದಾರೆ ಇಲ್ಲಿ ಆ ಒಂದು ಅಲೆ ಹೊಡೆತಕ್ಕೆ ಬರುವ ನೀರುಗಳಿಂದ ಸ್ನಾನ ಮಾಡೋದ್ರಲ್ಲಿ. ಏನು ವಿಸ್ಮಯ ಪ್ರಕೃತಿದು. ನಾವು ಧನುಷ್ಕೋಡಿದು ಮೇಲ್ಗಡೆ ಟಾಪ್ ಒಂದು ಏರಿಯಲ್ ರೂಟಲ್ಲಿ ಮೇಲ್ಗಡೆಯಿಂದ ಒಂದು ವಾಟರ್ ಡ್ರಾಪ್ ತರ ಒಂದು ಶೇಪ್ ಕಾಣುತ್ತಲ್ಲ, ಆ ಶೇಪ್ದಲ್ಲೇ ನಾವು ಹೋಗ್ತಾ ಇರೋದು. ಇದು ಸ್ಟಾರ್ಟಿಂಗ್, ಇದು ಎಂಡ್ ಪಾಯಿಂಟ್. ಇದು ನಾನಿರೋದು ಮುಂದೆ ಹೋಗ್ತಾ ಶೇಪ್ ಅಗಲ ಆಗುತ್ತೆ. ಆ ಶೇಪ್ ಸೈಡಲ್ಲಿ ಒಂದು ಇದೇ ಥರ ಮರಳು 1964 ಆದಂಥ ಫ್ಲಡ್ಡಿಂದ ಕ್ರಿಯೇಟ್ ಆದಂಥ ಈ ಒಂದು ಇಸ್ಲ್ಯಾಂಡ್ ಇದು. ಈ ಇಸ್ಲ್ಯಾಂಡ್ ಏನಾಗಿದೆ ಅಂತ ಹೇಳಿದ್ರೆ, ಭಾರತದ ಎಂಡ್ ಪಾಯಿಂಟ್ ಇದೆಯಲ್ಲ, ಆ ಎಂಡ್ ಪಾಯಿಂಟಿಂದ ಇದು ಕನೆಕ್ಷನ್ ಕಟ್ ಆಗಿದೆ. ಬಟ್ ಇದು ಧನುಷ್ಕೋಡಿ ಇಂಡಿಯಾಕ್ಕೆ ಸೇರಿರೋದು, ಆದರೆ ಇನ್ ಬಿಟ್ವೀನ್ ಕಟ್ ಆಗಿರೋದ್ರಿಂದ ಅದ್ರ ಮಧ್ಯದಲ್ಲಿ ರಾಜೀವ್ ಗಾಂಧಿ ಅವರು 1988 ಪಂಬನ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಒಂದು ಅನಾವರಣ ಮಾಡ್ತಾರೆ. ಅದನ್ನ ಪಂಬನ್ ಬ್ರಿಡ್ಜ್ ಅಂತಾನೂ ಕರೀತಾರೆ, ಇಲ್ಲಾಂದ್ರೆ ಅಣ್ಣಾಯಿ ರಾಜೀವ್ ಗಾಂಧಿ ಬ್ರಿಡ್ಜ್ ಅಂತಾನೂ ಕರೀತಾರೆ. ಆ ಬ್ರಿಡ್ಜ್ ಈ ಒಂದು ರಾಮ ಸೇತುಗೆ ಕನೆಕ್ಷನ್ ಕೊಡೋದು. ಈ ರಾಮ ಸೇತು ಇಲ್ಲಿಂದ 40 ಕಿಲೋಮೀಟರ್ ಎಂಡ್ ಆಫ್ ದಿ ಶ್ರೀಲಂಕಾದ ಬಾರ್ಡರ್ ಏನೇ ಹೇಳಿದ್ನಲ್ಲ, ಮನ್ನಾರ್ ಇಸ್ಲ್ಯಾಂಡ್ ಅಂತ, ಅಲ್ಲಿ ತನಕ 40 ಕಿಲೋಮೀಟರ್ ಕನೆಕ್ಷನ್ ಕೊಡುತ್ತೆ. ಅದಲ್ದೇನೆ ರಾಮ ಸೇತು ಗಂಟ ಅಂದ್ರೆ ಪಂಬನ್ ಬ್ರಿಡ್ಜ್ ಇಂದ ಈ ಎಂಡ್ ಪಾಯಿಂಟ್ ನಮ್ಮ ಈ ಒಂದು ಇಂಡಿಯನ್ ಸೀಗೆ ಎಂಡ್ ಆಗಿರುವಂಥ ಪಾಯಿಂಟ್, ಈಗ ನಾವೇನು ನೋಡ್ಕೊ ಬಂದ್ವಿ, ಅಲ್ಲಿಗೆ 20 ಕಿಲೋಮೀಟರ್ ಗಂಟ ಕನೆಕ್ಷನ್ ಕೊಡುತ್ತೆ. ಅಲ್ಲಿಂದ ಮನ್ನಾರ್ ಇಸ್ಲ್ಯಾಂಡ್ಗೆ 20 ಕಿಲೋಮೀಟರ್ ಅಗೇನ್ ಕನೆಕ್ಷನ್ ಕೊಡುತ್ತೆ. ಟೋಟಲ್ 40-48 ಕಿಲೋಮೀಟರ್ ಕನೆಕ್ಷನ್ ಕೊಡುತ್ತೆ ಈ ಒಂದು ಬ್ರಿಡ್ಜು. ಆದರೆ ಇನ್ ಬಿಟ್ವೀನ್ 20 ಕಿಲೋಮೀಟರ್ ಏನಿದೆ ಮನ್ನಾರ್ಗೆ ಕನೆಕ್ಷನ್ ಆಗುತ್ತೆ, ಆ ಬ್ರಿಡ್ಜ್ ನಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದು ಆ ಪದೇ ಆದಂತಹ ಪ್ರಕೃತಿ ವಿಕೋಪಕ್ಕೆ ಆ ಬ್ರಿಡ್ಜ್ ಫುಲ್ ಕೆಳಗಡೆ ಹೋಗ್ಬಿಟ್ಟು ಅದ್ರ ಮೇಲೆ ನೀರುಗಳು ವಾಟರ್ ಪಾಸ್ ಆಗುತ್ತೆ. ಆದರೆ ನಡ್ಕೊಂಡು ಹೋಗ್ಬೋದು, ಧೈರ್ಯ ಇರಬೇಕಷ್ಟೇ ನಡ್ಕೊಂಡು ಹೋಗ್ಲಿಕ್ಕೆ. ನಾನು ಏನಕ್ಕೆ ಇಲ್ಲಿ ವಿಡಿಯೋ ಮಾಡೋದು ಕಷ್ಟ ಅಂತ ಹೇಳಿದೆ ಅಂತ ಹೇಳಿದ್ರೆ, ನೋಡಿ ನೀವು ನೋಡ್ತಾ ಇರ್ಬೋದು, ರೋಡ್ ಫುಲ್ ಮರಳು. ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಉಂಟು. ನಿಮಗೆ ಇಲ್ಲಿ ಕಾಣ್ತಾ ಇರೋದು ಮರಳುಗಳು ಎರ್ತಾ ಇರೋದು ನನ್ನ ಬಾಡಿಗೆ. ನನ್ನ ಬಾಡಿ ಅಂತೂ ಫುಲ್ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಮರಳಿಂದ. ಕುತ್ತಿಗೆ ಫುಲ್ ಮರಳು ಸೇರ್ಕೊಬಿಟ್ಟುಂಟು. ಅಷ್ಟೊಂದು ಕಷ್ಟ, ಬೈಕ್ ಓಡಿಸೋದು ಕಷ್ಟ ಇಲ್ಲಿ. ಸೊ ಹಾಗಾಗಿ ಇದನ್ನ ಗೋಸ್ಟ್ ಸಿಟಿ ಅಂತ ಕರೀತಾರೆ, ದೆವ್ವದ ಸಿಟಿ, ಹೆಂಗ್ ಬೇಕಾದ್ರೂ ಕರಿಬೋದು. ವೆರಿ ಟಫ್. ಅಲ್ಲಿ ನೋಡಿ ಅಲೆಗಳು ಎಷ್ಟು ಚೆನ್ನಾಗಿ ಓಡಾಡ್ತಿದೆ ಅಂತ. ನಾನು ಹೇಳಿದ್ದೆ, ನಮಗೆ ಏರಿಯಲ್ ರೂಟಲ್ಲಿ ಮೇಲ್ಗಡೆಯಿಂದ ಅದು ಡ್ರಾಪ್ ತರ ಬಂದು ನಾವು ಇದ್ದಂಥ ಎಂಡ್ ಪಾಯಿಂಟಿಂದ ಬರ್ತಾ ಅದು ದೊಡ್ಡದಾಗ್ತಾ ಬರುತ್ತೆ ಅಂತ.
ಅದು ದೊಡ್ಡದಾಗ್ತಾ ಆಗ್ತಾ ಆ ಲೈನ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಆ ಕಡೆ ಕಾಣ್ತಾ ಇರ್ಬೇಕಾಗ ಲೈನ್ಸು, ಆ ಲೈನ್ಸ್ ಹೋಗ್ತಾ 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 ಈ ಲೈನ್ಸ್ ಅಲ್ಲ, ಇಲ್ಲಿ ಕಾಣ್ತಾರ ಲೈನ್ಸ್ ಅಂತ, ಅಲ್ಲಿ ಮುಂದೆ ಕಾಣ್ತಾರ ಲೈನ್ಸು. ಮುಂದೆ ಏನ್ ಲೈನ್ಸ್ ಕಾಣ್ತಾ ಇದೆ ಅದು ಹಂಗೆ ಹೋಗ್ತಾ 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 ಅದು ಕರೆಕ್ಟಾಗಿ ಎಂಡ್ ಪಾಯಿಂಟ್ಗೆ ಕನೆಕ್ಷನ್ ಆಗುತ್ತೆ. ಇಲ್ಲೆಲ್ಲ ಜನಗಳು ವಾಸ ಮಾಡ್ತಾ ಇದ್ರು. ಆ ಒಂದು ಸೈಕ್ಲೋನ್ ಕಾರಣದಿಂದ ಜನಗಳು ಇಲ್ಲಿ ವಾಸ ಮಾಡೋದು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಾಸನೆ ಮಾಡ್ತಾ ಇಲ್ಲ. ಇಲ್ಲೆಲ್ಲ ಮೊದಲು ನೀರಿತ್ತು, ಇವಾಗ ನೋಡಿ ಅಲ್ಲೆಲ್ಲ ಫುಲ್ ಡ್ರೈ ಆಗಿದೆ. ಆ ಕಡೆ ಲೈನ್ ದಾಟ್ಕೊಂಡು ಆಚೆ ಕಡೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಫುಲ್ ವಾಟರ್. ಇದ್ರ ಮೇಲ್ಗಡೆಯಿಂದ ನೋಡಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಡ್ರೋನ್ ವ್ಯೂನ ತೋರಿಸ್ತೇನೆ, ಎಂಜಾಯ್ ಮಾಡಿ ಈ ಒಂದು ಫುಟೇಜಸ್ ನ ನೋಡ್ಕೊಂಡು ಹೇಗ್ ಕಾಣುತ್ತೆ ಅಂತದು. ಇಲ್ಲಂತೂ ಹೆವಿ ಟ್ರಾಫಿಕ್ಕು, ಗಾಡಿ ಬೆಂಗಳೂರು ಸಿಟಿ ಥರ ಆಗ್ಬಿಟ್ಟಿದೆ. ಇಲ್ಲಿ ಪಾಸ್ ಮಾಡೋದಕ್ಕೆ ಅಷ್ಟು ಅರ್ಧ ಗಂಟೆ ಬೇಕು ಈ ಒಂದು ಎಂಟೈರ್ ಏರಿಯಾನ ಪಾಸ್ ಮಾಡಲಿಕ್ಕೆ. ಎಲ್ಲ ಜನಗಳು ಅಂದರೆ ಅಷ್ಟೊಂದು ಪಬ್ಲಿಸಿಟಿ ಆಗ್ಬಿಟ್ಟಿದೆ ಈ ಒಂದು ಏರಿಯಾ. ಅದೇ ಬಿಲ್ಡಿಂಗು ಅಲ್ಲಿ ಮೇಲ್ಗಡೆ ನೋಡ್ಬೋದು ಅಂತ ಅನ್ನೋ ಅನಿಸಿಕೆ. ಅಲ್ಲಿ ನೋಡಿದ್ರೆ ಮೇಲ್ಗಡೆಯಿಂದ ಫುಲ್ ಧನುಷ್ಕೋಡಿ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಷ್ಟ ಇದೆ ಅಂತ ಬೈಕ್ ಓಡಿಸೋದು. ಫುಲ್ ಮರಳು, ಇಲ್ಲಿ ನೋಡಿ ಗಾಡಿಗಳು. ಟೂ ವೀಲರ್ ಅಂತ ಇಲ್ಲಿ ಓಡಿಸೋದು ತುಂಬ ಕಷ್ಟ, ಜಾರ್ತಾ ಇರುತ್ತೆ. ಎಲ್ಲರೂ ಜೀವನ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಗುಡಿಸ್ಲೆಲ್ಲ ಹಾಕೊಂಡು ಹೆಂಗಿರ್ತಾರೋ ಗೊತ್ತಿಲ್ಲ. ಇಲ್ಲೆಲ್ಲ ಮರಳು ಕೆಲವು ವರ್ಷಗಳನ್ನ ಹೋಗ್ತಾ ಹೋಗ್ತಾ ಇನ್ನೂ ಮುಂದೆ ಫ್ಯೂಚರಲ್ಲಿ ಇದೆಲ್ಲ ಫುಲ್ಲು ಮರಳು ತುಂಬ್ಕೊಬಿಡುತ್ತೆ ಅಂತ ನನಗೆ ಅನ್ನಿಸ್ತಾ ಉಂಟು. ಈ ಒಂದು ಅಬಂಡೆಂಟ್ ಸಿಟಿ ಧನುಷ್ಕೋಡಿಯ ಬ್ಲೂ ವಾಟರ್ ಸೀಗೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ದೊಡ್ಡ ದೊಡ್ಡ ವೇವ್ಸ್ ಇರುವಂತಹ ಈ ಒಂದು ಬೀಚು, ಕ್ಲೀನ್ ಆ್ಯಂಡ್ ಕ್ಲಿಯರ್ ಬ್ಲೂ ಸಿ. ಅಲ್ಲೆಲ್ಲ ಫೋಟೋ ಶೂಟ್ಕೊಂಡು ನಡೀತಾ ಇದೆ, ಮಾತ್ರ ಹೆವಿ ಗಾಳಿ ಇದೆ. ರಾವಣ ಸೀತೆನ ಅಪಹರಣ ಮಾಡ್ಕೊಂಡು ಹೋಗಿದ ತಕ್ಷಣ ಅವನ ತಮ್ಮ ಆದಂತ ವಿಭೀಷಣ ಹಂಗೆ ಹೇಳ್ತಾನಂತೆ, ನೀನು ಸೀತೆನ ಸರೆಂಡರ್ ಮಾಡ್ಬಿಡು, ಅದ್ರ ಜೊತೆಗೆ ನೀನು ಕೂಡ ರಾವಣಿಗೆ ಸರೆಂಡರ್ ಆಗು ಅಂತ ಹೇಳ್ಬಿಟ್ಟು. ಆದರೆ ರಾವಣನಿಗೆ ಸಿಟ್ಟು ಬರುತ್ತೆ. ಅದಾದ್ಮೇಲೆ ವಿಭೀಷಣನ ಎಲ್ಲ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಒದ್ಬಿಟ್ಟು ಅವಮಾನ ಮಾಡ್ತಾನೆ. ಈ ಅವಮಾನದಿಂದ ವಿಭೀಷಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ರಾವಣ ಹತ್ರ ಸರೆಂಡರ್ ಆಗ್ತಾನೆ. ಆದ್ರೆ ಆ ಗುಂಪಿಗೆ ನಾಯಕನಾಗಿದ್ದಂತಹ ಸುಗ್ರೀವ ಐಡೆಂಟಿಫೈ ಮಾಡ್ತಾನೆ, ಮೇ ಬಿ ಒಂದು ಸ್ಪೈ ಇರ್ಬೋದು ಅಂತ ಹೇಳ್ಬಿಟ್ಟು ಅವನ್ನ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಅದಾದ್ಮೇಲೆ ಆಂಜನೇಯ ಓಕೆ ಮಾಡಿ ಅವನು ಸ್ಪೈ ಅಲ್ಲ ಸರೆಂಡರ್ ಆಗಕ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅವನನ್ನ ರಾಮನ ಹತ್ರ ಸರೆಂಡರ್ ಮಾಡಿಸ್ತಾರೆ. ಅದಾದ್ಮೇಲೆ ರಾಮ ನನ್ನ ಹತ್ರ ಯಾರು ಸರೆಂಡರ್ ಆಗಿರ್ತಾರೆ, ತಪ್ಪು ಒಪ್ಕೊಂಡಿರ್ತಾರೆ, ಅವ್ರನ್ನ ಕ್ಷಮಿಸೋದು ನನ್ನ ಧರ್ಮ ಅಂತೇಳಿ ಅವನಿಗೆ ಕ್ಷಮೆ ಕೊಡ್ತಾನೆ. ಅದಾದ ನಂತರದಲ್ಲಿ ರಾವಣನ ವಧೆ ಮಾಡ್ತಾರೆ. ವಧೆ ಆದ ನಂತರದಲ್ಲಿ ವಿಭೀಷಣನನ್ನ ಲಂಕಾಕ್ಕೆ ರಾಜನಾಗಿ ಪಟ್ಟಾಭಿಷೇಕ ಮಾಡಿದಂತ ಸ್ಥಳನೇ ಈ ಒಂದು ದೇವಸ್ಥಾನ. ಸೈಕ್ಲೋನ್ ಅಲ್ಲಿ ಇಲ್ಲಿದ್ದಂತ ಎಲ್ಲ ಈ ಏರಿಯಾದಲ್ಲಿ ಇದ್ದಂತ ಪ್ರತಿಯೊಂದು ದೇವಸ್ಥಾನ, ಪ್ರತಿಯೊಂದು ಜಾಗ, ಪ್ರತಿಯೊಂದು ಮನೆಯೂ ನಾಶವಾಗುತ್ತೆ. ಆದ್ರೆ ಆ ಒಂದು ನಾಶದ ನಡುವೆ ಕೂಡ ಒಂದು ಕೋದಂಡರಾಮ ದೇವಸ್ಥಾನ ಏನೂ ಆಗಲ್ಲ. ಇದೇ ಅಲ್ವಾ ರಾಮನ ಪವಾಡ. ಓಹೋ, ನಾನಿವಾಗಿದ್ದೀನಿ ರಾಮೇಶ್ವರದ ಅತ್ಯಂತ ದೊಡ್ಡ ಫಿಶಿಂಗ್ ಹಾರ್ಬರ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಫಿಶಿಂಗ್ ಬೋಟ್ಸ್ಗಳಿದೆ ಅಂತ. ಎಲ್ಲಾನು ನೀರಲ್ಲಿ ಕಟ್ಟಿಟ್ಟಿದ್ದಾರೆ ಕೆಳಗಡೆನೆ. ಇಲ್ಲೂ ಕೂಡ ಫಿಶಿಂಗ್ ಮಾಡಕ್ಕೆ ರೆಡಿ ಆಗಿದೆ. ಇವಾಗ ನೈಟ್ ಟೈಮ್ ಫಿಶಿಂಗ್ ಮಾಡಕ್ ಹೋಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಇದೆಲ್ಲ ಡ್ರೈ ಮಾಡ್ತಾ ಇದ್ದಾರೆ ಫಿಶಿಂಗ್ ನೆಟ್ಸು. ಈ ಒಂದು ಬಾಲ್ಸ್ ಏನಿದೆ ಅಲ್ಲ, ಈ ಫಿಶಿಂಗ್ ನೆಟ್ಸ್ನ ಕೆಳಗಡೆ ಹಾಕಿದಾಗ ಈ ಬಾಲು ಮೇಲ್ಗಡೆ ತೇಲಾಡ್ತಾ ಇರುತ್ತೆ. ಯಾವಾಗ ಮೀನ್ ಜಾಸ್ತಿ ಆಗುತ್ತೆ ಅವಾಗ ಆ ಬಾಲ್ ಮೇಲೆ ಒಳಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಅದು ಹಿಂಟ್ ಅವ್ರಿಗೆ. ಆಮೇಲೆ ಮೀನ್ನ ತೆಗಿತಾರೆ. ಅಷ್ಟೊಂದು ದೊಡ್ಡ ಹಾರ್ಬರ್ ಇದು. ಅರಿಲ್ಮುಗು ರಾಮನಾಥ ಸ್ವಾಮಿ ಟೆಂಪಲ್ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲೇ ಮುಂದ್ಗಡೆ.
ಇಲ್ಲಿಯ ಜನಗಳ ಮೂಲ ಕಸುಬು ಅಂತ ಹೇಳಿದ್ರೆ ಫಿಶಿಂಗ್ ಮಾಡೋದು. ಬಟ್ ಇವಾಗ ಫಿಶಿಂಗ್ ಮಾಡೋದು ತುಂಬಾ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಫಿಶಿಂಗು ಮತ್ತು ಇವರು ಏನು ಬಿಸ್ನೆಸ್ ಮಾಡ್ತಾರಲ್ಲ ಆ ಬಿಸ್ನೆಸ್ಗೆ ವ್ಯಾಲ್ಯೂ ಇಲ್ಲ. ಮತ್ತು ಅದ್ರ ಜೊತೆಗೆ ಅದ್ರದ್ದು ಪ್ರೈಸು ತುಂಬ ಕಮ್ಮಿ ಇರೋದ್ರಿಂದ, ಸ್ಕೋಪ್ ಕಮ್ಮಿ ಇರೋದ್ರಿಂದ ಇಲ್ಲಿದ್ದಂಥ ಕೆಲವು ಹಳೆ ಕಾಲದವರೆಲ್ಲ ಏನು ಮಾಡ್ತಿದ್ದಾರೆ, ಫಿಶಿಂಗ್ ಮಾಡ್ತಾಯಿದ್ದಾರೆ. ಬಟ್ ಟ್ರೆಡಿಷನಲ್ ಇವಾಗಿನ ಜನ್ರೇಷನ್ಸ್ಗಳು ಏನಾಗ್ತಾ ಇದೆ ಅಂತಂದರೆ, ಕರೆಂಟ್ ಸಿಚುವೇಷನಿಂದ ಅವರ ಮೂಲ ಕಸುಬು ಇರ್ತಾರೆ. ಎಕ್ಸಾಂಪಲ್ ಅವ್ರ ಅಪ್ಪ ಅಜ್ಜ ಏನೋ ಮೂಲ ಕಸುಬು ಮೀನುಗಾರಿಕೆ ಮಾಡ್ತಿರ್ತಾರಲ್ಲ, ಅವರ ಮಕ್ಕಳು ಮೀನು ಕಸುಬುಗಾರಿಕೆಯನ್ನು ಬಿಟ್ಬಿಟ್ಟು ಬೇರೆ ಒಂದು ಇಂಡಸ್ಟ್ರಿಗೆ ಮೂವ್ ಆಗ್ತಾ ಇದ್ದಾರೆ. ರಾಮೇಶ್ವರಮಲ್ಲಿ ಮ್ಯಾಕ್ಸಿಮಮ್ ಇರೋದು ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ ಈ ಪ್ರೆಸೆಂಟ್ಲಿ ಇರೋದು. ಇಲ್ಲಿ ಯಾವುದೇ ರೀತಿಯ ಇಂಡಸ್ಟ್ರಿಯಲ್ ಏರಿಯಾಸ್ಗಳು ಇಲ್ಲ. ಸರ್ವಿಸ್ ಸೆಕ್ಟರ್ ಅಂತ ಹೇಳಿದ್ರೆ ಟೂರಿಸಮ್ಮು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಹಾಗಾಗಿ ಇಲ್ಲಿನ ಮೀನುಗಾರಿಕೆಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಜನಗಳು ಬೇರೆ ಒಂದು ಅವರ ಕಸುಬುಗಳಿಗೆ ಮೂವ್ ಆಗ್ತಾ ಇದ್ದಾರೆ. ಅದು ಒಂದು ಪ್ರಾಬ್ಲಮ್. ಆದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇಲ್ಲಿ ಎಜುಕೇಷನ್ ಲೆವೆಲ್ ತುಂಬ ಕಡಿಮೆ ಇದೆ, ತುಂಬ ಪೂವರ್ ಆಗಿದೆ. ಸಾಕ್ಷರತಾ ಪ್ರಮಾಣ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಅದು ತುಂಬಾ ಕೆಳಮಟ್ಟದಲ್ಲಿದೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಈ ಒಂದು ಸ್ಥಳದಲ್ಲಿ ಅಂದರೆ ರಾಮೇಶ್ವರಂ ಈ ಒಂದು ಪರ್ಟಿಕ್ಯುಲರ್ ಎಜುಕೇಷನ್ ಲೆವೆಲಲ್ಲಿ ತುಂಬ ಇಂಪ್ರೂವ್ ಆಗಿ ತುಂಬಾ ಇದೆ. ಬಟ್ ಕಾಲೇಜ್ಗಳು ಬೆರಳಿಕೆ ಅಷ್ಟೇ ಹುಡುಕಿದ್ರೆ ಸಿಗೋದು. ಕಾಲೇಜ್ ಆಗಿರಲಿ, ಸ್ಕೂಲ್ ಆಗಿರಲಿ. ಗೌರ್ಮೆಂಟು ಕೆಲವೊಂದು ಸ್ಕೀಮ್ಗಳು ಅದು ಇದು ಉಚಿತ ಅದು ಇದು ಅಂತ ಕೊಡ್ತಾರೆ. ಬಟ್ ಹೆಲ್ತ್ ಆ್ಯಂಡ್ ಎಜುಕೇಷನ್ಗೆ ತುಂಬ ಪ್ರಿಯಾರಿಟಿ ಕೊಟ್ಟರೆ ತುಂಬಾ ಒಳ್ಳೆ ಜನಗಳಿಗೆ. ಆ ಕೆಲಸಗಳನ್ನ ರಾಮೇಶ್ವರಂ ಪ್ಲೇಸ್ಗೂ ಕೂಡ ಮಾಡಬೇಕು. ಮಾಡಿದ್ರೆ ತುಂಬ ಒಳ್ಳೆಯದು. ಎಜುಕೇಷನ್ ಇಸ್ ಪ್ರೈಮರಿ ಥಿಂಗ್ಸು ಪ್ರತಿಯೊಬ್ಬರಿಗೂ ಅಷ್ಟೇ ಜೀವನ ಮಾಡೋಕ್ಕೆ. ಇಲ್ಲಿ ಏನು ಈ ಫಿಶಿಂಗ್ ಬೋಟ್ಗಳೆಲ್ಲ ಕಾಣ್ತಾ ಇದೆಯಲ್ಲ, ಇವುಗಳಿಗೆಲ್ಲ ತುಂಬ ದೊಡ್ಡ ದೊಡ್ಡ ಪ್ರೈಸ್ಗಳಿರುತ್ತೆ. ಚಿಕ್ಕದಲ್ಲ, ಯಾಕಂದರೆ ತುಂಬ ಮಷಿನರಿಗಳಿಸೆಲ್ಲ ಇದೆ. ಒಂದು 10ರಿಂದ 15 ಲಕ್ಷ 20 ಲಕ್ಷ ಈ ಥರ ಗಂಟನೂ ಇರುತ್ತೆ ಪ್ರೈಸು. ಇನ್ನೂ ಸ್ವಲ್ಪ ದೊಡ್ಡ ಬೋಟ್ಗಳಾದರೆ 60 ಲಕ್ಷ 70 ಲಕ್ಷ ಗಂಟನೂ ಇರುತ್ತೆ. ಕೇರಳದಲ್ಲೆಲ್ಲ ಈ ಥರ ಬೋಟ್ಗಳು ಸ್ವಲ್ಪ ದೊಡ್ಡ ದೊಡ್ಡ ಬೋಟ್ಗಳು ಇರುತ್ತೆ, ಡಬಲ್ ಅಪ್ ಸ್ಟಿಯರ್ ಬೋಟ್ಗಳು. ಅವುಗಳೆಲ್ಲ 70 ಲಕ್ಷ ಹಿಂಗೆಲ್ಲ ಇರುತ್ತೆ. ಸುತ್ತಲೂ ಇದೊಂದು ಟ್ರೇಡ್ ಹಬ್ಬು ಫಿಶಿಂಗ್ಗಳಿಗೆ. ಫಿಶಿಂಗ್ ಬೋಟ್ಸ್ಗಳು ನೋಡ್ಬೋದು ಇಲ್ಲಿ. ನೈಟಿಲೆಲ್ಲ ಫಿಶಿಂಗ್ ಮಾಡ್ತಾರೆ. ಇವಾಗ ಬೋಟ್ಗಳು ರೆಸ್ಟಲ್ಲಿದೆ. ಈ ಮಷಿನ್ಗಳು ನೋಡ್ಬಿಟ್ಟರೆ ತುಕ್ಕಿಡ್ದುಂಟು ಅಂತ ಅನ್ಕೋಬೇಡಿ, ಇವೆಲ್ಲ ಚೆನ್ನಾಗಿರೋದೆ. ಓಕೆ, ಈ ಒಂದು ಧನುಷ್ಕೋಡಿ ಮತ್ತು ರಾಮೇಶ್ವರ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಇನ್ನೂ ಹಿಸ್ಟಾರಿಕಲ್ ಮೈಥೊಲಾಜಿಕ್ ಎಪಿಸೋಡ್ನಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್ ಫ್ರಮ್ ಧನುಷ್ಕೋಡಿ ರಾಮೇಶ್ವರಂ.